ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಒಂದು ಸ್ಪೆಸಿಮೆನ್ ಅಂತ ಹೇಳಿ ಒಂದು ವಾಟರ್ ಮಾರ್ಕ್ ಬರುತ್ತೆ. ಆ ಒಂದು ವಾಟರ್ ಮಾರ್ಕ್ ಇತ್ತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ದಲ್ಲಿ ಇರುವಂತ ಡೀಟೇಲ್ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇರೋದಿಲ್ಲ. ಸೊ ಇದನ್ನ ಆನ್ಲೈನ್ ಇಂದ ಡೌನ್ಲೋಡ್ ಮಾಡಿದ್ದಾರೆ, ಹಾಗೆ ತಗೊಂಡ್ ಬಂದಿದ್ದಾರೆ ಏನಾದ್ರು ವೆರಿಫಿಕೇಶನ್ ಕೊಟ್ಟಾಗ. ಸೊ ನಿಮ್ಗೆ ಅದು ಕ್ಲಿಯರಿಫಿಕೇಶನ್, ನಿಮ್ಗೂ ಕೂಡ ಒಂದು ಸ್ಯಾಟಿಸ್ಫಿಕೇಶನ್ ಇರೋದಿಲ್ಲ. ಅದು ವಾಟರ್ ಮಾರ್ಕ್ ಅನ್ನ ನೀವು ಯಾವ ತರ ರಿಮೂವ್ ಮಾಡೋದು ಅಂತ ಹೇಳಿ 2 ಮೆಥಡ್ ಇಂದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕೆ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಅನ್ನ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಟ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಬರಬೇಕಾಗತ್ತೆ. ಬಂದ ನಂತರ ಇಲ್ಲಿ ನಿಮ್ಮ ಒಂದು ವಿಭಾಗವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡು ಯಾವ ವಿಭಾಗದ್ದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪಡಿತರ ಚೀಟಿ ವಿವರದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ 2 ಆಪ್ಷನ್ ಕೇಳ್ತಾ ಇದೆ, ವಿತ್ OTP, ವಿತೌಟ್ OTP. ಸೊ ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋ ಪ್ರೊಸೀಜರ್ ಸೇಮ್ ಇರುತ್ತೆ. ಆದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ದಲ್ಲಿ ಬರುವಂತ ಒಂದು ಸ್ಪೆಸಿಮೆನ್ ಅನ್ನೋ ವಾಟರ್ ಮಾರ್ಕ್ ಅನ್ನು ರಿಮೂವ್ ಮಾಡ್ಲಿಕ್ಕೆ 2 ವೇದಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಸದಸ್ಯರ ಹೆಸರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಯಾರ್ದಾದ್ರೂ ಒಬ್ಬರದ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದ್ರೆ, ಈ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ ಲಿಂಕ್ ಚೇಂಜ್ ಆಗಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ ಕೂಡ ಚೇಂಜಸ್ ಆಗಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ. ಸೊ ಅದನ್ನ ಕೂಡ ಇದ್ರ ಜೊತೆನೆ ನಿಮ್ಗೆ ತಿಳಿಸ್ಕೊಟ್ಬಿಡ್ತೇನೆ. ಸೊ ಇಲ್ಲಿ ಲಿಂಕ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಸೊ ಡೌನ್ಲೋಡ್ ಮಾಡೋ ಪ್ರೊಸೀಜರ್ ಅಂತ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದರ ನಂತರ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ ಕರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಮಾಡಿ, ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕೆಳಗಡೆ ಒಂದು ಕನ್ಸರ್ನ್ ಇದೆ, ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಅಂತ ಹೇಳಿ ಒಂದು ಕನ್ಸರ್ನ್ ಇದೆ. ಅದರ ನಂತರ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಕೊಟ್ಟಿರುವಂತ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಹೋಗಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ಬಂದಿರುವಂತ OTP ಅನ್ನ ನೀವು ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ OTP ಹಾಕಿದ್ದೀನಿ, ಗೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು, ರೇಷನ್ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಲಿಕ್ಕೆ ಹೋದಾಗ ಮೊಬೈಲಿಗೆ OTP ಬರ್ತಾ ಇಲ್ಲ ಅಥವಾ ಸರ್ವರ್ ಓಪನ್ ಆಗ್ತಾ ಇಲ್ಲ. ಇಂಥ ಎಲ್ಲ ಸಮಸ್ಯೆಗಳಿಗೆ ಒಂದೇ ಆನ್ಸರ್ ಏನು ಅಂತಂದ್ರೆ, ಮೊದಲನೇದಾಗಿ ಬಹಳ ಜನರಿಗೆ ಗೊತ್ತಿಲ್ಲ, ಈ ಒಂದು ಇಲಾಖೆಯ ವೆಬ್ಸೈಟ್ ಲಿಂಕ್ ಅಪ್ಡೇಟ್ ಆಗಿದೆ, ಲಿಂಕ್ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಲಿಂಕ್ ಚೇಂಜ್ ಆಗಿದೆ, ನಂತರ ಡೌನ್ಲೋಡ್ ಮಾಡೋ ಪ್ರೊಸೀಜರ್ ಕೂಡ ಚೇಂಜಸ್ ಆಗಿದೆ, ಕೆಲವೊಂದಿಷ್ಟು ಪೋರ್ಟಲ್ ಅಪ್ಡೇಟ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಪ್ರೊಫೈಲ್ ಈ ತರ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಡೌನ್ಲೋಡ್ ಮಾಡುವಂತ ಒಂದು ಆಪ್ಷನ್ ಇಲ್ಲಿ ನೀವು ಕಾಣಬಹುದು, ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್, ಪಡಿತರ ಚೀಟಿ ವಿವರ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು, ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಒಂದು ಸ್ಪೆಸಿಮೆನ್ ಕಾಪಿ ಅಂತ ಹೇಳಿ ಒಂದು ವಾಟರ್ ಮಾರ್ಕ್ ಇದೆ. ಸೊ ಇಲ್ಲಿ ನನ್ನ ಒಂದು ಫೋಟೋ ಮೇಲೆ ಇದು ಪ್ರಿಂಟ್ ಆಗಿರೋದ್ರಿಂದ ಇಲ್ಲಿ ನನ್ನ ಒಂದು ಇಮೇಜ್ ಕೂಡ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳು ಹೈಡ್ ಆಗಿರೋ ತರ ಕಾಣ್ತಾ ಇರುತ್ತೆ. ಸೊ ಈ ಒಂದು ಸ್ಪೆಸಿಮೆನ್ ಅನ್ನ ನೀವು ಯಾವ ತರ ರಿಮೂವ್ ಮಾಡಬಹುದು ಅಂತಂದ್ರೆ, ಒಂದು ಫೋಟೋಶಾಪ್ ನಲ್ಲಿ ಮಾಡಬಹುದು. ಫೋಟೋಶಾಪ್ ನಲ್ಲಿ ಮಾಡಬೇಕು ಅಂತಂದ್ರೆ ಇದು ನಿಮಗೆ ಒಂದು 10 ರಿಂದ 15 ನಿಮಿಷದ ಕೆಲಸ ಆಗಬಹುದು. ಅದು ಫೋಟೋಶಾಪ್ ನಾಲೆಜ್ ಇದ್ದವರಿಗೆ ತೆಗಿಬೇಕು ಅಂತಂದ್ರೆ, ಯಾಕಂದ್ರೆ ಪ್ರತಿಯೊಂದನ್ನ ನೀವು ಹೀಲಿಂಗ್ ಮಾಡ್ಕೋಬೇಕಾಗತ್ತೆ, ಎಲ್ಲಾನು ರಿಮೂವ್ ಮಾಡ್ಬೇಕಾಗತ್ತೆ ಒಂದೊಂದೇ ಅಕ್ಷರನ. ಸೊ ಅದಕ್ಕೂ ಬೆಟರ್ 2ನೇ ವೇ ಏನಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಕ್ರೋಮ್ ಅಲ್ಲಿ 3 ಡಾಟ್ ಕಾಣ್ತಾ ಇರುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಮೋರ್ ಅಂತ ಇದೆ ನೋಡಿ. ಮೋರ್ ಮೇಲೆ ಬಂದಾಗ ಇಲ್ಲಿ ಡೆವಲಪರ್ ಟೂಲ್ಸ್ ಅಂತ ಇದೆ ನೋಡಿ. Ctrl+Shift+I, ನೀವು ಇಲ್ಲಿ ಮೌಸ್ ಇಂದ ಆದ್ರೂ ಆಪರೇಟ್ ಮಾಡಬಹುದು ಅಥವಾ ಕೀಬೋರ್ಡ್ ಇಂದ ಆದ್ರೂ ಆಪರೇಟ್ ಮಾಡಬಹುದು. Ctrl+Shift+I ಅಂತ ಅನ್ನೋ ಬಟನ್ ಅನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಡೆವಲಪರ್ ಟೂಲ್ಸ್ ಪಕ್ಕದಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಓಪನ್ ಆಗ್ತಾ ಇದೆ. ಸೊ ಈ ತರ ನಿಮ್ಗೆ ಓಪನ್ ಆದಾಗ ನೀವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಏನಾದ್ರು ಮಾಡೋದ್ರಿಂದ ನಮ್ಮ ರೇಷನ್ ಕಾರ್ಡ್ ಏನಾದ್ರು ಸಮಸ್ಯೆ ಆಗತ್ತಾ? ಸೊ ಆ ತರ ಏನೂ ಇಲ್ಲ.
ಇಲ್ಲಿ ನೋಡಿ, ಇಲ್ಲಿ ಒಂದು ಎರೋ ಮಾರ್ಕ್ ಇದೆ ಸರಿನಾ. ಇದು ಸೆಲೆಕ್ಟಿವ್ ಟೂಲ್ ಇದು. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ಈ ಸ್ಪೆಸಿಮೆನ್ ಅನ್ನೋ ಕಾಪಿ ಎಲ್ಲಿ ಇದೆ ಕಾಣ್ತಾ ಇದೆಯಲ್ವಾ, ಅಲ್ಲಿ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಆ ಒಂದು ಸ್ಪೆಸಿಮೆನ್ ಅನ್ನೋ ಕಾಪಿ PNG ಫೈಲು ಇಲ್ಲಿ ನಿಮ್ಗೆ ಡಿಟೆಕ್ಟ್ ಆಗಿದೆ. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಒಂದ್ಸತಿ. ಸೊ ಇಲ್ಲಿ ಡಬಲ್ ಕ್ಲಿಕ್ ಆದ ನಂತರ ಈ ಒಂದು ಕೋಡ್ ಏನಿದೆ ಅಲ್ವಾ ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ನಂತರ ನಿಮ್ಮ ಒಂದು ಕೀಬೋರ್ಡ್, ನಿಮ್ಮ ಕಂಪ್ಯೂಟರ್ಗೆ ಅಥವಾ ಲ್ಯಾಪ್ಟಾಪ್ಗೆ ಇರುವಂತಹ ಕೀಬೋರ್ಡ್ ನಲ್ಲಿ ಡಿಲೀಟ್ ಪ್ರೆಸ್ ಮಾಡಿದ್ರೆ ಸಾಕು, ಆ ಒಂದು ಕೋಡ್ ಡಿಲೀಟ್ ಆಗುತ್ತೆ. ಸೊ ಡಿಲೀಟ್ ಆದ ನಂತರ ನಿಮ್ಮ ಕೀಬೋರ್ಡ್ ಇಂದ ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ಕೂಡ ಹೋಗಿದೆ, ಇಲ್ಲಿ ಕೂಡ ಹೋಗಿದೆ. ಸೊ ಇನ್ನು ಕಂಪ್ಲೀಟ್ ಆಗಿಲ್ಲ ವೀಕ್ಷಕರೇ. ಸೊ ಪೂರ್ತಿ ನೋಡಿ, ಇದನ್ನ ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಚೇಂಜಸ್ ಕೂಡ ಮಾಡಿ ತೋರಿಸ್ತೇನೆ ಸರಿನಾ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಈ ತರ ಓಪನ್ ಆಗಿದೆ. ಈ ತರ ಓಪನ್ ಆದಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಸೇವ್ ಮಾಡ್ಕೊಳ್ಳಿಕ್ಕೆ Ctrl P ಪ್ರೆಸ್ ಮಾಡ್ಕೊಳ್ಳಿ. P ಪ್ರೆಸ್ ಮಾಡಿದಾಗ ನಿಮ್ಮ ಒಂದು ರೇಷನ್ ಕಾರ್ಡ್ PDF ಅಲ್ಲಿ ಸೇವ್ ಮಾಡ್ಕೊಳ್ಳಿಕ್ಕೆ ಈ ತರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಸರಿನಾ. ಸೊ ಇದು ಪ್ರಿವ್ಯೂ ಮೋಡಲ್ ಇದೆ, ಪ್ರಿವ್ಯೂ ಆಗಿದೆ ಇವಾಗ. ಇಲ್ಲಿ ನೋಡಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ ವೀಕ್ಷಕರೇ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಲೈನ್ ಬಂದಿದೆ ನೋಡಿ, ಇಲ್ಲಿ ಒಂದು ಓವರ್ ಲೈನ್ ಬಂದಿದೆ. ಸೊ ಇದು ನಿಮ್ಮ ರೇಷನ್ ಕಾರ್ಡ್ ಇನ್ನು ಕರೆಕ್ಟ್ ಆಗಿ ಸೆಟ್ ಆಗಿಲ್ಲ ಅಂತ ಹೇಳಿ ಅರ್ಥ. ಸೊ ಈ ತರ ಇದ್ದಾಗ ಮೊದಲನೇದಾಗಿ ಇಲ್ಲಿ ನೀವು ಸೇವ್ ಆಸ್ PDF ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಡೆಸ್ಟಿನೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇವ್ ಆಸ್ PDF ಅಂತ ಹೇಳಿ. ಸೊ ಇದು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ಪ್ರಿವ್ಯೂ ಮಾಡಲ್ ಹೋಗಿದೆ, ಇವಾಗ ಪ್ರಿವ್ಯೂ ಆಗಿದೆ. ಇದರ ನಂತರ ಇಲ್ಲಿ ಪೇಜ್ ಆಲ್ ಅಂತಾನೆ ಇರಲಿ. ಇಲ್ಲಿ ಲೇಔಟ್ ಏನಿದೆ ಅಲ್ವಾ, ಈ ಲೇಔಟ್ ಅನ್ನ ಲ್ಯಾಂಡ್ಸ್ಕೇಪ್ ಮಾಡ್ಕೊಳ್ಳಿ. ಸೊ ಮತ್ತೆ ಇದು ಲೋಡಿಂಗ್ ತಗೊಳ್ತಾ ಇದೆ ನಿಮ್ಮ ಒಂದು ರೇಷನ್ ಕಾರ್ಡ್ PDF ಅಲ್ಲಿ ಯಾವ ತರ ಕಾಣುತ್ತೆ ಅಂತ ಹೇಳಿ ತೋರಿಸ್ಲಿಕ್ಕೆ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ರೇಷನ್ ಕಾರ್ಡ್ ಲ್ಯಾಂಡ್ಸ್ಕೇಪ್ ಇದ್ದಾಗ ಇಲ್ಲಿ ಅರ್ಧ ಒಂದು ಲೈನು ಈ ಒಂದು ಅಕ್ಷರಗಳ ಮೇಲೆ ಬಂದಿತ್ತು. ಸೊ ಇಲ್ಲಿ ಮತ್ತೆ ಇವಾಗ ಪಕ್ಕದಲ್ಲಿ ಬಂತು, ಆದ್ರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ನಮ್ಮ ಒಂದು ಸೆಟ್ಟಿಂಗು. ಸೊ ಇಲ್ಲಿ ನಾವು ನಮ್ಮ ಒಂದು ಪೇಪರ್ ಸೈಜ್ ಅನ್ನ A4 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದರ ನಂತರ ನಿಮ್ಗೆ ಯಾವ ತರ ತೋರಿಸುತ್ತೆ ಅದನ್ನ ಕೂಡ ನಾನು ನಿಮ್ಗೆ 1 by 1 ಇಲ್ಲಿ ನಾನು ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೀಕ್ಷಕರೇ ನೋಡಿ, ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇವಾಗ ಕಂಪ್ಲೀಟ್ ಆಗಿ ಆ ಒಂದು ಲೈನ್ ಒಳಗಡೆ ಬಂದಿದೆ. ಸೊ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿದೆ. ಸೊ ಇದನ್ನ ನೀವು ಸೇವ್ ಮಾಡ್ಕೋಬಹುದು. ಇದನ್ನ ನೀವು ಸೇವ್ ಮಾಡ್ಕೊಂಡ್ರೆ, ಇದನ್ನ ನೀವು ಆನ್ಲೈನ್ ಇಂದ ಸೇವ್ ಮಾಡ್ಕೊಂಡಾಗ ನಿಮ್ಗೆ ಬಂದಿರೋದು ಬ್ಲಾಕ್ ಅಂಡ್ ವೈಟ್ ಬಂದಿರುತ್ತೆ ವೀಕ್ಷಕರೇ. ಸೊ ಇಲ್ಲಿ ನಿಮ್ಗೆ ಕಲರ್ ಬೇಕು ಅಂತ ಅನ್ನೋದಾಯ್ತಂದ್ರೆ ಕಲರ್ ಮಾಡೋದು ಹೇಗಂತ ಹೇಳಿ ಕೂಡ ನಾನು ವಿಡಿಯೋನ ಮಾಡಿದ್ದೇನೆ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ಇಲ್ಲಿ ನಿಮ್ಗೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೇನೆ, ಇಲ್ದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಇಲ್ದಿದ್ದರೆ ವಿಡಿಯೋದ ಕೊನೆಯಲ್ಲಿ ಥಂಬ್ನೇಲ್ ಗಳು ಸಿಗುತ್ತೆ ಗೊತ್ತಾ, ಆ ಥಂಬ್ನೇಲ್ ಅಲ್ಲೂ ಕೂಡ ನೀವು ವಿಡಿಯೋನ ನೋಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಬ್ಲಾಕ್ ಅಂಡ್ ವೈಟ್ ಇರುವಂತ ಒಂದು ರೇಷನ್ ಕಾರ್ಡ್ ಅನ್ನ ಕಲರ್ ಪ್ರಿಂಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.